ಎಲ್ಲರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ ಕರ್ನಾಟಕ ಬುಲ್ಡೋಸರ್ಸ್ ವರ್ಸಸ್ ಚೆನ್ನೈ ರೈನೋಸ್ ಸೆಮಿಫೈನಲ್ 2 ಪೋಸ್ಟ್ ಮ್ಯಾಚ್ ಅನಾಲಿಸ್ಗೆ ಸ್ವಾಗತ. ಇವತ್ತು ಎರಡು ಹಾರ್ಟ್ ಬ್ರೇಕಿಂಗು. ನಮ್ಮ RCB ಈ ಕಡೆ ವುಮೆನ್ಸ್ ಸೋಲ್ತಾ ಇದ್ದಂಗೆ ಈ ಕಡೆ ಕರ್ನಾಟಕ ಬುಲ್ಡೋಸರ್ಸ್ ಮೈಸೂರಲ್ಲಿ ಸೋತವ್ರೆ, ಇಲ್ಲಿ ಬೆಂಗಳೂರಲ್ಲಿ ಸೋತವ್ರೆ, ಅಲ್ಲಿ ಮೈಸೂರಲ್ಲಿ ಸೋತವ್ರೆ. ಎರಡೂ ಕೂಡ ಹಾರ್ಟ್ ಬ್ರೇಕ್ ಆಗೋಗ್ಬಿಟ್ಟಿದೆ ನಮ್ಮ ಕರ್ನಾಟಕ ಫ್ಯಾನ್ಸ್ಗಳಿಗೆ, ಬೆಂಗಳೂರು ಫ್ಯಾನ್ಸ್ಗಳಿಗೆ. ಏನು ಹೇಳ ಮಗ, ಎರಡೆರಡು ಓಕೆ ಅಡ್ಜಸ್ಟ್ ಮಾಡ್ಕೊಬೇಕು. ಚೆನ್ನಾಗೇನೋ ಪರ್ಫಾರ್ಮ್ ಮಾಡಿದರೆ ನಾನು ನಮ್ಮ RCB ವುಮೆನ್ಸ್ ಥರ ಡಕೋಟಾ ಪರ್ಫಾರ್ಮೆನ್ಸ್ ಏನು ಕೊಟ್ಟಿಲ್ಲ. ಕರ್ನಾಟಕದವರು ಸಖತ್ತಾಗೇನೋ ಪರ್ಫಾರ್ಮ್ ಮಾಡಿದ್ದಾರೆ. ಫಸ್ಟ್ ಬ್ಯಾಟಿಂಗ್ ಆಡಿದ್ದು ನಮ್ಮ ಕರ್ನಾಟಕನೇ. ರಾಜೀವ್ ಅವರಂತೂ ಫಸ್ಟ್ ಕ್ಲಾಸ್ ಇನ್ನಿಂಗ್ಸ್ನ ಆಡಿದ್ರು. 28 ಬಾಲಲ್ಲಿ 53 ರನ್ನೇನೋ ಹೊಡೆದ್ರು ಫಸ್ಟ್ ಇನ್ನಿಂಗ್ಸಲ್ಲಿ. ಸೊ ಅದೇ ಒಂದು ಟಾಪ್ ನಾಚ್ ಪರ್ಫಾರ್ಮೆನ್ಸ್ ಆಗಿದೆ. 111 ರನ್ನ 5 ವಿಕೆಟ್ನ ಕಳ್ಕೊಂಡು ನಮ್ಮ ಕರ್ನಾಟಕ ಬುಲ್ಡೋಸರ್ಸು ಹೊಡೆದಿದ್ದು. 25 ರನ್ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಡಾರ್ಲಿಂಗ್ ಕೃಷ್ಣ ಅವರು ಫಸ್ಟ್ ಇನ್ನಿಂಗ್ಸಲ್ಲಿ. ಆ್ಯಂಡ್ JK ಒಂದು ಕ್ರೂಷಿಯಲ್ ಕಾಂಟ್ರಿಬ್ಯೂಷನ್ನು ಡೆತ್ತಲ್ಲಿ ಬಂದುಬಿಟ್ಟು ಸಖತ್ ಕಾಂಟ್ರಿಬ್ಯೂಷನ್ ಮಾಡಿದ್ರು. ಸೊ ಎಲ್ಲ ಸೇರಿಕೊಂಡು 111 ರನ್ನ ಹೊಡಿತಾ ಇದ್ದಂಗೆ ಫಸ್ಟ್ ಇನ್ನಿಂಗ್ಸಲ್ಲಿ ಲೀಡ್ ತೊಗೊಳ್ತೀವಿ. ಆ್ಯಕ್ಚುಲಿ ನಾವು ಚೆನ್ನೈ ಅವರ ಫಸ್ಟ್ ಇನ್ನಿಂಗ್ಸ್ ಆದಮೇಲೆ 6 ರನ್ನ ಲೀಡ್ನ ತೊಗೊತೀವಿ ನಾವು. ಅವರು 105 ರನ್ಗೆ ಕಚ್ಕೊಂಡ್ಬಿಡ್ತಾರೆ. ನಾವು 111 ರನ್ಗೆ ಹೊಡೆದಿದ್ದು. 6 ರನ್ನು ಇಟ್ಸ್ ನಾಟ್ ಎ ಬಿಗ್ ಡೀಲ್ ಅಲ್ವಾ ಮಗ. ಅವ್ರು ಜಸ್ಟ್ ಕಳ್ಕೊಂಡಿದ್ದು ಎರಡೆರಡು ವಿಕೆಟು. ಎರಡೆರಡು ವಿಕೆಟ್ನ ಕಳ್ಕೊಂಡ್ರು ಕೂಡ ಚೆನ್ನೈ ಒಂದು ವಿಕೆಟ್ಗೆ ಒತ್ತಿದ್ದಾರೆ ಆ್ಯಂಡ್ ಸುನಿಲ್ ಒಂದು ವಿಕೆಟ್ನ ಎತ್ತಿದ್ದಾರೆ. ಬಟ್ ಆದ್ರೂ ಇನ್ನೂ ಹೊಡೆದಿರ್ಬೋದಾಗಿತ್ತು ಅವರು. ಬಟ್ ನಾವು ರೆಸ್ಟ್ರಿಕ್ಟ್ ಮಾಡಿದ್ವಿ ಅವ್ರನ್ನ. ಏನು ಹೆವಿ ರೆಸ್ಟ್ರಿಕ್ಟ್ ಮಾಡಿಬಿಡ್ವಿ ಅಂತಲ್ಲ, ಜಸ್ಟ್ 6 ರನ್ ರೆಸ್ಟ್ರಿಕ್ಟ್ ಮಾಡಿದ್ವಿ ಅಷ್ಟೇ. ಸೆಕೆಂಡ್ ಇನ್ನಿಂಗ್ಸು ಕರ್ನಾಟಕ ಬಿಡೋದು ಸಖತ್ ಬ್ಯಾಟಿಂಗ್ನ ಆಡಿದ್ರು ಮಗ. 120+ ರನ್ಸ್ನ ಹೊಡಿತಾರೆ. ಬಟ್ ಆದರೂ ಕೂಡ ಮ್ಯಾಚ್ನ ಸೋಲ್ತಾರೆ. ನಂಬ್ತೀರಾ? ಹೌದು, ನಂಬಲೇಬೇಕು. 123 ರನ್ನು 5 ವಿಕೆಟ್ನ ಕಳ್ಕೊಂಡು ಸೆಕೆಂಡ್ ಇನ್ನಿಂಗ್ಸಲ್ಲಿ ನಾವು ಗಳಿಸಿದ್ವಿ ಮಗ. ಲೀಡ್ ಏನೋ ಆಲ್ಮೋಸ್ಟ್ 130 ಕ್ಲೋಸ್ಗೆ ಹೋಯ್ತು. ಬಟ್ ಆದ್ರೂ ಚೇಸ್ ರನ್ ಮಾಡಿ ಬಿಸಾಕ್ಬಿಟ್ರಲ್ಲ. JK ಅವ್ರು ಮಸಾಗಿ ಪರ್ಫಾರ್ಮ್ ಮಾಡಿದ್ರು, ಸುದೀಪ್ ಅವ್ರು ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರು, ಮಂಜುನಾಥ್ ಅವ್ರು ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರು, ಆ್ಯಂಡ್ ಡಾರ್ಲಿಂಗ್ ಕೃಷ್ಣ ಎಂದಿನಂತೆ. ಸೊ ಎಷ್ಟು 35 ರನ್ಸನ್ನು ಹೊಡೆದ್ರು ಆಲ್ಮೋಸ್ಟ್ 12 ಬಾಲ್ಸಲ್ಲಿ ಮಂಜುನಾಥ್ ಅವರು. ಸಖತ್ ಇನ್ನಿಂಗ್ಸ್ ಅದಂತೂ. ಸೊ ಬೇಕಾಗಿತ್ತು ರನ್ಸ್ಗಳು. ಚೆನ್ನೈ ಅಂತ ಬ್ಯಾಟಿಂಗ್ ಯೂನಿಟ್ ಇರೋವಂಥ ಟೀಮ್ನ ನೀವು ಒಂದು ಹ್ಯೂಜ್ ಟಾರ್ಗೆಟ್ನ ಫೈನಲ್ ಇನ್ನಿಂಗ್ಸಲ್ಲಿ ಸೆಟ್ ಮಾಡಬೇಕು ಅಂತಂದರೆ ಬೇಕಾಗಿತ್ತು ಅಂತ ಒಂದು ಇನ್ನಿಂಗ್ಸು. ಬಟ್ ಎಂಥ ಇನ್ನಿಂಗ್ಸ್ಗಳು ಆಡಿದ್ರು ಕೂಡ, ಸಖತ್ತಾಗಿ ಆಡಿದ್ರು ಕೂಡ ಇವತ್ತು ಸೋತಿದ್ವಲ್ಲ. ಕಾಂಪಿಟೇಟಿವ್ ಕ್ರಿಕೆಟ್ನ ಇವತ್ತು ಆಡೋದು ಚೆನ್ನೈ ರೈನೋಸ್ ಅವರು. ಕ್ರೆಡಿಟ್ ಅಂತೂ ಕೊಡಲೇಬೇಕು. ಸಖತ್ತಾಗಿ ಆಡಿದರೆ, ಸಖತ್ತಾಗಿದ್ದಾರೆ. ಇನ್ನು ಜಸ್ಟ್ 3 ಬಾಲ್ ಮಿಕ್ಕಿತ್ತು ಗುರು. 3 ಬಾಲ್ ಮಿಕ್ಕಿರೋ ಹಂಗೆ ಹೊಡೆದಿದ್ದಾರೆ. ಒಳ್ಳೆ ಟಕ್ಕರ್ ಫೈಟ್ ಅಂತೂ ಕೊಡಿದ್ದಾರೆ. ನಮ್ಮ RCB ವುಮೆನ್ಸ್ ಥರ ಏನೋ ಒನ್ ಸೈಡ್ ಮ್ಯಾಚ್ಗಳನ್ನ ಮಾಡ್ಕೊಂತ ಇಲ್ಲ. ಸೀರೀಸ್ ಆಫ್ಟರ್ ಸೀರೀಸ್ ಒನ್ ಸೈಡ್ ಮ್ಯಾಚ್ ಮಾಡ್ಕೋತಿಲ್ಲ. ಬಟ್ ನೋಡಿ ಹೆಂಗೆ ಟೂರ್ನಮೆಂಟ್ನ ಸ್ಟಾರ್ಟ್ ಮಾಡಿದ್ವಿ ಅಂತಂದರೆ ನಾವು 3 ಮ್ಯಾಚ್ ಟಕ ಅನ್ನಂಗಿದ್ವಿ. ಇವಾಗ ಟಕ ಅನ್ನಂಗೆ 2 ಮ್ಯಾಚ್ನ ಸೋತ್ಬಿಟ್ವಿ ಎಂಡಲ್ಲಿ. ಸೊ ಇದು ಬೇಜಾರಾಗ್ತಿರೋದು ಅಷ್ಟೇ. ಬಟ್ ಪರವಾಗಿಲ್ಲ, ಸೆಮಿಫೈನಲ್ಗೆ ಕ್ವಾಲಿಫೈ ಆಗಿದ್ದೀವಿ. ಚೆನ್ನಾಗೆ ಸಗಲಾಗಿ ಪರ್ಫಾರ್ಮ್ ಮಾಡಿದ್ವಿ ಟೂರ್ನಮೆಂಟಲ್ಲಿ. ಏನೋ 1-2 ಮ್ಯಾಚು ಲಾಸ್ಟಲ್ಲಿ ಹಿಂಗೆ ಆದೋ ಅಷ್ಟೇ. ಬಟ್ ಕ್ರೆಡಿಟ್ ಅಂತೂ ಕೊಡಲೇಬೇಕು ಗೆದ್ದಿರೋಂಥ ಟೀಮ್ಗೆ. ಸುದೀಪ್ ಅವ್ರು ಆಲ್ಮೋಸ್ಟ್ ಎಷ್ಟು 23 ರನ್ ಕಾಂಟ್ರಿಬ್ಯೂಷನ್ 14 ಬಾಲಿಂದ. ಸೊ ಈ ಥರ ಆಟೋದು ನೋಡಿಲ್ಲ ಸುದೀಪ್ ಅವರು. ಬರೀ ಟುಕು ಆಡೋದು ನೋಡಿದ್ವಿ. ಇವತ್ತಿಲ್ಲ ಅವರು ಕಾಂಟ್ರಿಬ್ಯೂಷನ್ ಕೊಟ್ಟರು ಸೆಮಿಫೈನಲ್ ಮ್ಯಾಚ್ ಅಂತ. ಸಖತ್ ಪರ್ಫಾರ್ಮೆನ್ಸು. JK ಅವರು ಕೂಡ ಕಾಂಟ್ರಿಬ್ಯೂಟ್ ಮಾಡಿದ್ರು ಸೆಕೆಂಡ್ ಇನ್ನಿಂಗ್ಸ್ 20+ ಸ್ಕೋರ್ನ. ಆ್ಯಂಡ್ ಡಾರ್ಲಿಂಗ್ ಕೃಷ್ಣ ಕೂಡ 20+ ಸ್ಕೋರ್ನ ಮಾಡಿದ್ರು. ಆ್ಯಂಡ್ ಮಂಜುನಾಥ್ ಅವರು ಹಿಂದಿನ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರು ಸೆಕೆಂಡ್ ಇನ್ನಿಂಗ್ಸಲ್ಲಿ. 35 ರನ್ನೇನೋ ಹೊಡೆದ್ರು 12 ಬಾಲಲ್ಲಿ. ಚಿಂದಿ 8ಗಳು ಮಾತ್ರ. 120+ ನಾವು ಕಾಂಟ್ರಿಬ್ಯೂಟ್ ಮಾಡಿದ್ರು ಕೂಡ ಟೀಮ್ಗೆ ಒಂದು ಹೆವಿ ಟೋಟಲ್ನ ಕಲೆ ಹಾಕ್ಬಿಟ್ಟು ಟಾರ್ಗೆಟ್ ಆಗಿ ಕೊಟ್ಟರು ಕೂಡ ಇದನ್ನು ಚೀಸ್ ಡೌನ್ ಮಾಡಿ ಬಿಸಾಕಿದ್ರು ಚೆನ್ನೈ ರೈನೋಸ್. ರಾಜೀವ್ ಅವರು 2 ವಿಕೆಟ್ ಎತ್ತಿದ್ರು ಕೂಡ, ಡಕ್ಗಳು ಮಾಡಿದ್ರು ಕೂಡ ಇಬ್ಬರೇ ಸಾಕಾಗಿತ್ತು. ಅಜಯ್ ಮತ್ತು ವಿಕ್ರಾಂತು ನಮ್ಮ ಸ್ಕೋರ್ನ ಚೀಸ್ ಡೌನ್ ಮಾಡಿಬಿಟ್ಟು ಬಿಸಾಕೋದಕ್ಕೆ 3 ಬಾಲ್ ಶಾಟ್ ಇದ್ದಂಗೆ ಹೊಡೆದ್ಬಿಟ್ಟು ತೀಡ್ ಬಿಸಾಕೋರು. 60+ ಕಾಂಟ್ರಿಬ್ಯೂಷನ್ನು ಅಜಯ್ ಮತ್ತು ವಿಕ್ರಾಂತ್. ಇನ್ನೇನು ಲಾಸ್ಟ್ ಮೂಮೆಂಟಿಗೆ 15 ಕಂಪ್ಲೀಟ್ ಮಾಡಿಕೊಂಡ್ರು 22 ಬಾಲಿಂದ. ಸೊ ನಾನು ಒಳ್ಳೆ ಕಾಂಪಿಟೇಟಿವ್ ಕ್ರಿಕೆಟ್ ಆಡಿದರೆ ಸ್ಟ್ಯಾಂಡ್ ಎಂಡಿಂಗ್ ಸಿಕ್ಕಿದೆ ನಮ್ಮ ಕರ್ನಾಟಕ ಟೀಮಿಗೆ, ಕರ್ನಾಟಕ ಬುಲ್ಡೋಸರ್ಸ್ಗೆ. ನೋಡೋಣ ನೆಕ್ಸ್ಟ್ ಸೀಸನು ಸ್ಟ್ರಾಂಗಾಗಿ ಕಮ್ ಬ್ಯಾಕ್ ಮಾಡಿದ್ರೆ ಅಂತ ಅಂದ್ಕೊಂಡಿದ್ವಿ. ಏನೂ ಮಾಡೋಕ್ಕಾಗೋದಿಲ್ಲ. ಇವಾಗ ನೋಡಿ ಮೈಸೂರಲ್ಲಿ ಆಗ್ತಿದೆ ನೆಕ್ಸ್ಟ್ ಮ್ಯಾಚು, ನಾಳೆ ಆಗ್ತಿದೆ. ಪಂಜಾಬ್ ವಿಶ್ವರ್ಡ್ ಹೊಸ ಚೆನ್ನೈ ರೈನೋಸ್ ಆಗ್ತಿದೆ. ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಮೈಸೂರು ನೆಲದಲ್ಲಿ ಕರ್ನಾಟಕ ಬುಲ್ಡೋಸರ್ಸ್ ಟ್ರೋಫಿ ಎತ್ತಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ. ಬಟ್ ಈ ಥರ ಆಯಿತು. ಹಣೆ ಆರೋಗ್ಯರು ಏನೂ ಮಾಡೋಕ್ಕಾಗಲ್ಲ. ಕಾಂಪಿಟೇಟಿವ್ ಕ್ರಿಕೆಟ್ ಸಖತ್ತಾಗಿ ಆಡಿದ್ದಾರೆ ಚೆನ್ನೈ ರೈನೋಸು. ಏನೋ ಮಾಡೋಕ್ಕಾಗಲ್ಲ, ಅಷ್ಟೇ ಅಕ್ಸೆಪ್ಟ್ ಮಾಡ್ಕೊಬೇಕು. ಸೊ ನಿಮಗೇನಿಸ್ತು ಕರ್ನಾಟಕ ಬುಲ್ಡೋಸರ್ಸ್ ಕೊಡೋದ ಪರ್ಫಾರ್ಮೆನ್ಸು? ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ವಾ.